ನೋಡ್ಬೋದು ಬೋರ್ ಅಂತ ಹೇಳಿದರೆ ಈ ಥರ ಬೋರ್ನೇ ರೀಸೈಜ್ ಮಾಡಿರ್ತಾರೆ. ನೋಡಿ ಇವಾಗ 15 ತೆಗಿತೀನಿ ನಾನು. ಅಂದರೆ ಯಾವ ಥರ ಅಂತ ಹೇಳಿದರೆ ಇದರಲ್ಲಿ ಇವಾಗ 2.5 ಅಂತ ಇದೆ ನೋಡ್ಬೋದು ನೀವು. 2.5 ಕಾಣ್ತಿದೆಯಾ? 25 ಅಂತ ಕಾಣ್ತಿದೆ. 25, 50, 75ವರೆಗೂ ಮಾಡ್ಬೋದು. ಅಂದರೆ 75 ಅಂದರೆ ಹೈ ಸಿ ಸಿ ಆಗುತ್ತೆ. 0.25 ಇದು ಅಷ್ಟೊಂದಿದೆ, ಓಕೆನಾ. ಇದು ಪಿಸ್ಟಿನ್ ರೀಬೋರ್ ಅಂದರೆ ಪಿಸ್ಟಿನ್. ಈ ಡಯಾಗ್ರಾಮ್ ಇರುತ್ತಲ್ಲ, ಈ ಡಯಾಗ್ರಾಮ್ನ ದೊಡ್ಡದು ಮಾಡಿಬಿಟ್ಟು ಆ ಸೈಜಿಗೆ ತಕ್ಕಂಥ ಪಿಸ್ಟಿನ್ನ ಕೊಡೋದು. ಆಮೇಲೆ ಎಲ್ಲ ಕಂಪ್ನಿಯಿಂದ ಬರೋ ಪಿಸ್ಟಿನ್ ಸಹಿತ ನಿಮಗೆ ಉಷಾ ಕಂಪ್ನಿದೇ ಬರುತ್ತೆ ನಿಮಗೆ. ಅದರಲ್ಲಿ ಲೇಬಲ್ ಇರುತ್ತೆ, ಹೀರೋ ಲೇಬಲ್ ಇರುತ್ತೆ, ಹೊಂಡಾ ಲೇಬಲ್ ಇರುತ್ತೆ, ಯಾವುದೋ ಒಂದು ಲೇಬಲ್ ಇರುತ್ತೆ. ಇದು ರಿಂಗ್ಸು ನೋಡಿ 0.25 ಅಂತ ಕಾಣ್ತಿದೆಯಾ? 0.25 ರಿಂಗ್ಸ್ ಬರುತ್ತೆ ಬೋರಲ್ಲೇ. ಆಮೇಲೆ ಚಿಕ್ಕದೊಂದು 2 ಕ್ಲಿಪ್ ಕೊಡ್ತಾನೆ, ಆಮೇಲೆ ಪಿನ್ ಕೊಡ್ತಾನೆ, ಬುಷ್. ಇದು ರೀಬೋರ್ ಅಂತ ಹೇಳಿದ್ರೆ ಇದನ್ನೆಲ್ಲ ಬರುತ್ತೆ, ಇಷ್ಟೆಲ್ಲ ಬರೋದಕ್ಕೆ ರೀಬೋರ್ ಅಂತಾರೆ. ಇದು ಲೇತಲ್ಲಿ ಮಾಡಿಕೊಡೋದು. ನಿಮಗೆ ಹೊಸ ಬೋರ್ ತೊಗೊಳ್ಳೋದಾದರೆ ಫುಲ್ ಸೆಟ್ಟೆ ನಿಮಗೆ ಮೋರ್ ದೆನ್ 4000ವರೆಗೂ ಬರುತ್ತೆ. 3000, 4000ವರೆಗೂ ಬರುತ್ತೆ. ರೀಬೋರ್ ಮಾಡಿದರೆ ನಿಮಗೆ 1300, 1400ವರೆಗೂ ಬರುತ್ತೆ. ರೀಬೋರ್ ಮಾಡಿದರೆ ಒಂದು ಸ್ವಲ್ಪ ಪಿಕಪ್ ಜಾಸ್ತಿ ಇರುತ್ತೆ, ಮೈಲೇಜ್ ಕಡಿಮೆ ಇರುತ್ತೆ.